ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಲ್ಲಿಯವರೆಗೂ ವಿವಿಧ ರೂಪದ ಯಜ್ಞ ವಿವರಿಸಿದ ಶ್ರೀಕೃಷ್ಣ ಪರಮಾತ್ಮ 29ನೇ ಮತ್ತು 30ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಬೇರೆ ಎಷ್ಟೋ ಪ್ರಾಣಾಯಾಮದ ಪರಾಯಣರಾದ ಯೋಗಿ ಜನರು ಅಪಾನದಲ್ಲಿ ಪ್ರಾಣವನ್ನು ಪೂರಕಗೈದು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಕುಂಭಕಗೈದು ಬಳಿಕ ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡಿ ರೇಚಕ ಮಾಡುತ್ತಾರೆ ಅಂತ. ಅಂದರೆ ಬೇರೆ ಎಷ್ಟೋ ನಿಯಮಿತ ಆಹಾರವನ್ನು ಸೇವಿಸುವವರು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ. ಈ ಎಲ್ಲ ಸಾಧಕರು ಕೂಡ ಯಜ್ಞಗಳಿಂದ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದವರಾಗಿದ್ದಾರೆ. ಈ ಶ್ಲೋಕದಲ್ಲಿ ಬಂದ ಪದಗಳು ಪ್ರಾಣಾಯಾಮ ಪರಾಯಣ ಅಂತಂದರೆ ಪ್ರಾಣಾಯಾಮದ ಪರಮ ಗುರಿಯು ಯೋಗಿ ಜನರದು. ಅಪಾನೆ ಅಂತಂದರೆ ಒಂದು ಸಲದ ತೆಗೆದುಕೊಂಡು ಬಿಡುವುದು. ನಾವು ಪ್ರಾಣಾಯಾಮದಲ್ಲಿ ಉಸಿರನ್ನು ಒಳಗಡೆ ತಗೊಳ್ತೀವಲ್ಲ ಅದು. ಪ್ರಾಣಂ ಅಂತಂದರೆ ಪ್ರಾಣವನ್ನು ಪೂರಕಗೈದು, ಪ್ರಾಣಪಾನಗತಿ ಅಂತಂದರೆ ಪ್ರಾಣ ಮತ್ತು ಅಪಾನದ ಗತಿಯನ್ನು ರುದ್ವಾ ಅಂತಂದರೆ ತಡೆದು ಕುಂಭಕಗೈದು, ಪ್ರಾಣೇ ಪುನಃ ಪ್ರಾಣದಲ್ಲಿ ಅಪಾನಾಂ ಅಂದರೆ ಬಿಡುವುದು, ಜುಹ್ವತಿ ಅಂದರೆ ಹೋಮ ರೇಚಕ ಮಾಡುತ್ತಾರೆ, ತಥಾ ಅಂದರೆ ಹಾಗೂ, ಅಪರೆ ಅಂತಂದರೆ ಬೇರೆ ಎಷ್ಟೋ, ನಿಯತಾಹಾರ ಅಂತಂದರೆ ನಿಯಮಿತ ಆಹಾರ ಸೇವಿಸುವವರು, ಪ್ರಾಣಾನ್ ಅಂದರೆ ಪ್ರಾಣಗಳನ್ನು, ಪ್ರಾಣೇಶು ಅಂದರೆ ಪ್ರಾಣಗಳಲ್ಲಿ, ಜುಹ್ವತಿ ಅಂತಂದರೆ ಹೋಮ ಮಾಡುತ್ತಾರೆ ಅಂತ. ಏತೇ ಈ ಸರ್ವೇ ಅಪಿ ಅಂದರೆ ಎಲ್ಲ ಸಾಧಕರು ಕೂಡ ಯಜ್ಞ ಕ್ಷಪಿತರ್ ಕಲ್ಮಷಃ ಅಂತಂದರೆ ಯಜ್ಞಗಳಿಂದ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞವಿಧ ಅಂತಂದರೆ ಯಜ್ಞಗಳನ್ನು ತಿಳಿದವರಾಗಿದ್ದಾರೆ. ಇಲ್ಲಿ ಅಪಾನೆ ಜುಹ್ವತಿ ಪ್ರಾಣಾಯ ಪರಾಯಣ ಅಂತಂದರೆ ಪ್ರಾಣದ ಸ್ಥಾನದ ಮೇಲೆ ಇರುವಂಥದ್ದು ಹೃದಯ, ಅದು ಮೇಲಿರುತ್ತೆ. ಹಾಗೂ ಅಪಾನವಾಯು ಹೋಗುವ ಗುದದ್ವಾರ ಕೆಳಗೆ ಇದೆ. ಶ್ವಾಸಕೋಶದಿಂದ ಹೊರ ಹೋಗುವ ಉಸಿರಿನಲ್ಲಿ ವಾಯು ಮೇಲ್ಮುಖವಾಗಿರುತ್ತದೆ, ಆದರೆ ಉಸಿರು ಒಳಗೆ ತೆಗೆದುಕೊಂಡಾಗ ಕೆಳಮುಖವಾಗಿರುತ್ತದೆ. ಆದ್ದರಿಂದ ಉಸಿರು ಹೊರಬಿಡುವುದಕ್ಕೆ ಪ್ರಾಣದ ಕಾರ್ಯ ಮತ್ತು ಉಸಿರು ಒಳಗೆ ತೆಗೆದುಕೊಳ್ಳುವುದಕ್ಕೆ ಅಪಾನ ಕಾರ್ಯ ಅಂತ ಅನ್ನಲಾಗಿದೆ. ಆದರೆ ಶ್ವಾಸವು ಹೊರಗೂ ಹೋಗದೆ ಒಳಗೂ ಇರದೆ ಹಾಗೇ ಹಿಡಿದುಕೊಂಡಿದ್ದರೆ ಅದಕ್ಕೆ ಕುಂಭಕ ಅಂತ ಅನ್ನುತ್ತಾರೆ. ಅಪಾನ ವಾಯುವನ್ನು ಹೊರಬಿಡುವುದಕ್ಕೆ ರೇಚಕ ಎನ್ನುತ್ತಾರೆ. 4 ಭಗವನ್ನಾಮದಿಂದ ಪೂರಕ, 16 ಭಗವನ್ಮಂದಿರದಿಂದ ಕುಂಭಕ ಮತ್ತು 8 ಭಗವನ್ನಾಮದಿಂದ ರೇಚಕ ಮಾಡಲಾಗುತ್ತದೆ. ಈ ರೀತಿ ಯೋಗಿಗಳು ಪರಮಾತ್ಮನ ಪ್ರಾಪ್ತಿಗಾಗಿ ನಿಷ್ಕಾಮ ಭಾವದಿಂದ ಪ್ರಾಣಾಯಾಮ ಪರಾಯಣ ಮಾಡಿ ಪಾಪಗಳನ್ನು ನಾಶ ಮಾಡಿಕೊಳ್ಳುತ್ತಾರೆ. ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂತಂದರೆ ನಿಯಮಿತ ಆಹಾರ ವಿಹಾರ ಮಾಡುವ ಸಾಧಕರೇ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡಬಲ್ಲರು. ಆದರೆ ಬಾಯಿ ರುಚಿಗೆ ಮಿತಿಮೀರಿ ತಿನ್ನುವಂಥವರು ಹೊಟ್ಟೆಬಾಕರು ಅಥವಾ ಊಟ ಮಾಡದೇ ಇರುವಂಥವರಿಗೆ ಪ್ರಾಣಾಯಾಮ ಮಾಡಲು ಆಗುವುದಿಲ್ಲ. ಪ್ರಾಣ ಮತ್ತು ಅಪಾನವನ್ನು ತನ್ನ ಸ್ಥಾನದಲ್ಲಿ ತಡೆಯುವುದೇ ಹೋಮ ಮಾಡುವುದಾಗಿದೆ. ಕೇವಲ ಪರಮಾತ್ಮನ ಪ್ರಾಪ್ತಿಗೆ ಮಾಡುವುದ ಪ್ರಾಣಾಯಾಮ ಅಂತಃಕರಣವನ್ನು ನಿಷ್ಕಾಮ ನಿರ್ಮಲ ಮಾಡಿ ಪರಮಾತ್ಮನ ಪ್ರಾಪ್ತಿಗೆ ಸಹಕಾರಿಯಾಗುತ್ತದೆ. ಸರ್ವೇಪೇಚ್ಛೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಃ ಅಂತಂದರೆ ಯಜ್ಞಗಳ ಅನುಷ್ಠಾನ ಮಾಡುವ ಸಾಧಕರಿಗೆ ಸರ್ವೇಪ್ಯೋತೆ ಅಂತಂದರೆ ಅನ್ನಲಾಗಿದೆ. ಇದರಿಂದ ಅವರ ಸರ್ವ ಪಾಪ ನಾಶವಾಗುತ್ತದೆ ಮತ್ತು ಅವಿನಾಶಿ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಯಜ್ಞದ ಅರ್ಥ ತಿಳಿದವರಿಗೆ ಯಜ್ಞವಿತ್ ಅಂತ ಅನ್ನುತ್ತಾರೆ. ಕಾರಣ ಇವರು ಕರ್ಮದ ಕಾಮನೆಯ ಸಂಬಂಧ ಬಿಟ್ಟು ಪರಮಾತ್ಮನ ಅನುಭವ ಪಡೆಯುತ್ತಾರೆ. ಗತಾಗತಂ ಕಾಮ ಲಭಂತೆ ಅಂತಂದರೆ ಮನಸ್ಸಲ್ಲಿ ಕಾಮನೆ ವಾಸನೆ ಇಟ್ಟುಕೊಂಡು ಪರಿಶ್ರಮದಿಂದ ಹಣ ಖರ್ಚು ಮಾಡಿ ದೊಡ್ಡ ಯಜ್ಞ ಮಾಡಿದರೂ ಪ್ರಯೋಜನ ಆಗುವುದಿಲ್ಲ.
ಜನ್ಮ ಮರಣದಿಂದ ಮುಕ್ತಿಯೂ ಸಿಗುವುದಿಲ್ಲ. ಹಾಗಾಗಿ ನೀವು ನೋಡಿರಬಹುದು, ವಿಶ್ವಶಾಂತಿಗಾಗಿ, ಜಗತ್ತಿನ ಜನರ ಸಮೃದ್ಧಿಗಾಗಿ ದೊಡ್ಡ ದೊಡ್ಡ ಯಜ್ಞ ಮಾಡುತ್ತಾರೆ. ಆದರೆ ಅವರು ತಮ್ಮ ಸ್ವಂತಕ್ಕೆ ಮಾಡುವುದಿಲ್ಲ. ಆದ್ದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ನಿಷ್ಕಾಮ ಭಾವಪೂರ್ವಕ ಕೇವಲ ಲೋಕಹಿತಕ್ಕಾಗಿ ಮಾಡಲಾದ ಅತಿ ಸಾಧಾರಣ ಚಿಕ್ಕಕ್ಕಿಂತ ಚಿಕ್ಕ ಕರ್ಮಗಳು ಕೂಡ ಪರಮಾತ್ಮನ ಪ್ರಾಪ್ತಿಗೆ ಪೂರಕವಾಗಿವೆ. ಅರ್ಥಾತ್ ಕೇವಲ ಬೇರೆಯವರ ಹಿತಕ್ಕಾಗಿ ಕರ್ಮ ಮಾಡುವುದರಿಂದ ಪ್ರಪಂಚದಿಂದ ಸಂಬಂಧ ಕಡಿದು ಹೋಗಿ ಅಸಂಗತೆ ಬರುತ್ತದೆ. ಆದ್ದರಿಂದ ನಾವು ಯಾವುದೇ ವೃತ್ತಿಯಲ್ಲಿ ಎಲ್ಲೇ ಕೆಲಸ ಮಾಡುತ್ತಿದ್ದಿರಲಿ, ನಮ್ಮ ಎಲ್ಲ ಕ್ರಿಯೆಗಳು ಯಜ್ಞರೂಪವೇ ಆಗಬೇಕು. ನಿಷ್ಕಾಮ ನಿರ್ಮಲ ಅಂತಃಕರಣದಿಂದ ರಾಗದ್ವೇಷವಿಲ್ಲದೆ ಸಮಚಿತ್ತದಿಂದ ಮಾಡಿದಾಗ ಜೀವನ ಸಫಲವಾಗುತ್ತದೆ. ನಮಗಾಗಿ ಏನೂ ಮಾಡದೆ ದಾಸರು ಹೇಳಿದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಭಗವಂತನು ಕೊಟ್ಟಿದ್ದನ್ನು ಭಗವಂತನ ರೂಪಿ ಜಗತ್ತಿಗೆ ಅರ್ಪಿಸಿದರೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ಹೀಗೆ ಇಲ್ಲಿಯವರೆಗೂ ಒಟ್ಟು 12 ಪ್ರಕಾರದ ಯಜ್ಞಗಳನ್ನು ವರ್ಣಿಸಿದ ಶ್ರೀಕೃಷ್ಣ ಪರಮಾತ್ಮ ಯಜ್ಞ ಮಾಡುವ ಸಾಧಕನ ಪ್ರಶಂಸೆ ಮಾಡಿ ಮುಂದಿನ 31ನೇ ಶ್ಲೋಕದಲ್ಲಿ ಯಜ್ಞ ಮಾಡುವುದರಿಂದ ಆಗುವ ಲಾಭ ಮತ್ತು ಮಾಡುವುದರಿಂದ ಆಗುವ ಹಾನಿ, ಮಾಡದೇ ಇರುವುದರಿಂದ ಆಗುವ ಹಾನಿ ಹೇಳ್ತಾರೆ. ಹೇ ಕುರುವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯಜ್ಞದಿಂದ ಉಳಿದ ಅಮೃತವನ್ನು ಅನುಭವಿಸುವವರು ಸನಾತನವಾದ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ. ಯಜ್ಞ ಮಾಡದಿರುವ ಮನುಷ್ಯರಿಗೆ ಈ ಲೋಕವು ಸುಖದಾಯಕವಾಗಿ ಇರುವುದಿಲ್ಲ ಮತ್ತು ಪರಲೋಕದಲ್ಲೂ ಇನ್ನು ಹೇಗೆ ಸುಖ ಸಿಗಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರೆ. ಈ ಲೋಕದಲ್ಲಿ ಕುರುಸತ್ತಮ ಅಂತಂದರೆ, ಹೇ ಕುರುವಂಶೀಯರಲ್ಲಿ ಶ್ರೇಷ್ಠರಾದಂಥ ಅರ್ಜುನನೇ, ಯಜ್ಞ ಶಿಷ್ಟಾಮೃತ ಭುಜಃ ಅಂತಂದರೆ, ಯಜ್ಞ ಶಿಷ್ಟಾಮೃತ ಭುಜಃ ಅಂತಂದರೆ ಯಜ್ಞದಿಂದ ಉಳಿದ ಅಮೃತವನ್ನು ಅನುಭವಿಸುವವರು ಅಂತ. ಸನಾತನಂ ಅಂತಂದರೆ ಸನಾತನವಾದ ಬ್ರಹ್ಮ, ಪರಬ್ರಹ್ಮ ಪರಮಾತ್ಮನನ್ನು ಯಾಂತಿ ಅಂದರೆ ಹೊಂದುತ್ತಾರೆ. ಅಯಜ್ಞಸ್ಯ ಅಂತಂದರೆ ಯಜ್ಞ ಮಾಡುವಿರುವ ಮನುಷ್ಯರಿಗೆ, ಅಯಂ ಅಂತಂದರೆ ಈ, ಲೋಕಃ ಅಂದರೆ ಲೋಕವು, ನ ಅಸ್ತಿ ಅಂದರೆ ಇರುವುದಿಲ್ಲ, ಅನ್ಯಃ ಅಂತಂದರೆ ಮತ್ತೆ ಪರಲೋಕವು, ಕುತಃ ಅಂತಂದರೆ ಹೇಗೆ ಇರುತ್ತದೆ ಅಂದರೆ ಸುಖವಾದರೂ ಹೇಗೆ ಸಿಗುತ್ತದೆ ಅಂತ ಕೇಳಿದ ಹಾಗೆ. ಈ ಶ್ಲೋಕದಲ್ಲಿ ಯಜ್ಞ ಶಿಷ್ಟಾಮೃತ ಭುಜೋ ಯಂತಿ ಬ್ರಹ್ಮ ಸನಾತನಂ ಅಂತಂದರೆ ನಿಷ್ಕಾಮ ನಿರ್ಮಲ ಅಂತಃಕರಣದಿಂದ ಯಜ್ಞ ಮಾಡಿದಾಗ ಯಜ್ಞ ಶಿಷ್ಟ ಅಮೃತ ಅನುಭವವಾಗೋದು. ಇಲ್ಲಿ ಅಮೃತ ಅಂದರೆ ದೇವತೆಗಳು ಕುಡಿದಂಥ ಅಮೃತ ಅಲ್ಲ, ಇದು ಅಮರತೆಯ ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಪಡೆಯುವ ಅಮೃತ. ಈ ಸ್ವರೂಪದಿಂದ ಮನುಷ್ಯನು ಅಮರನಾಗಿದ್ದಾನೆ ಅಂತ. ನಶ್ವರ ವಸ್ತುಗಳ ಸಂಘದಿಂದ ಮನುಷ್ಯರಿಗೆ ಮೃತ್ಯುವಿನ ಭಯವಾಗುತ್ತದೆ. ಆದರೆ ಪರಮಾತ್ಮನ ಸ್ವರೂಪದ ದರ್ಶನದಿಂದ ಅಮರತ್ವ ಬರುತ್ತದೆ. ಪ್ರತಿಯೊಬ್ಬರೂ ಅರಿಯಲೇಬೇಕಾದ ವಿಚಾರವೆಂದರೆ ಸ್ವಾರ್ಥ ಕಾಮನೆಯಿಂದ ಮಾಡಿದ ಕರ್ಮ, ಅದು ನೌಕರಿಯಾಗಲಿ ಎಂಥದೇ ಕೆಲಸ ಆಗಲಿ ಪಾಪ ಪುಣ್ಯದ ಫಲ ನೀಡುವ ಕರ್ಮವಾಗುತ್ತವೆ. ಆದರೆ ಯಾವುದೇ ಕೆಲಸ ನಿಷ್ಕಾಮ ನಿರ್ಮಲ ಅಂತಃಕರಣದಿಂದ ಲೋಕಹಿತಕ್ಕಾಗಿ ಭಗವಂತನಿಗೆ ಅರ್ಪಿಸಿದರೆ ಅದು ಯಜ್ಞವಾಗುತ್ತದೆ. ಮಾನವ ಜನ್ಮ, ಈ ಶರೀರ ಇರುವುದೇ ಯಜ್ಞಕ್ಕೆ ಅಂತ ಅರಿಯಬೇಕು. ನಾಯಂ ಲೋಕೋ ಸ್ಯಸ್ತಸ್ಯ ಯಜ್ಞಸ್ಯ ಕುತೋಹೋ ನ್ಯ ಕುರುಸ್ತಮಃ ಅಂತಂದರೆ, ಯಜ್ಞ ಮಾಡದಿದ್ದರೆ ನಿನಗೆ ಈ ಲೋಕದಲ್ಲಿ ಯಾವ ಲಾಭವಿಲ್ಲ ಮತ್ತು ಪರಲೋಕದಲ್ಲಿ ಲಾಭ ಬರುವುದಾದರೂ ಹೇಗೆ? ಇಲ್ಲೇ ಸುಖ ಇಲ್ಲದೇ ಇದ್ದಾಗ ಅಲ್ಲಿ ಸುಖ ಹೇಗೆ ಅನುಭವಿಸುವೆ ಅಂತ ಕೇಳ್ತಾನೆ. ಒಂದು ಕುಟುಂಬದಲ್ಲಿ ಕೂಡ ಒಬ್ಬರು ಹೆಚ್ಚು ಸ್ವಾರ್ಥಿ ಲಾಲಚಿ ಇದ್ದರೆ ಇತರರಿಗೆ ಕಷ್ಟವಾಗಿ ಅಲ್ಲಿ ಸಂಘರ್ಷ ಉಂಟಾಗುತ್ತದೆ. ಆದ್ದರಿಂದ ನಿಸ್ವಾರ್ಥ ಕರ್ತವ್ಯ ಮಾಡಿ ಮನೆಯವರಿಗೂ ಲೋಕದವರಿಗೂ ಹಿತವನ್ನುಂಟು ಮಾಡುವ ಕಲೆ ವಿದ್ಯೆ ಎಲ್ಲರೂ ಕಲಿಯಲೇಬೇಕಾದಂಥದ್ದು. ಕಾರಣ ಕರ್ತವ್ಯವನ್ನು ಯಜ್ಞದಂತೆ ಮಾಡಿದಾಗ ಇಹಲೋಕದಲ್ಲೂ ಪರಲೋಕದಲ್ಲೂ ಎರಡರಲ್ಲೂ ಸುಖವನ್ನು ಪಡೆಯಬಹುದು. ಮುಂದೆ ಕರ್ಮ ತತ್ವವನ್ನು ವಿವರಿಸುತ್ತಾ
ಶ್ರೀಕೃಷ್ಣ ಪರಮಾತ್ಮ 32ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಈ ಪ್ರಕಾರ ಇನ್ನೂ ಅನೇಕ ರೀತಿಯ ಯಜ್ಞಗಳು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಅವೆಲ್ಲ ಯಜ್ಞಗಳನ್ನು ನೀನು ಕರ್ಮಜನ್ಯ ಎಂದು ತಿಳಿ. ಈ ಪ್ರಕಾರ ತಿಳಿದುಕೊಂಡು ಯಜ್ಞ ಮಾಡುವುದರಿಂದ ನೀನು ಕರ್ಮಬಂಧನದಿಂದ ಮುಕ್ತನಾಗುವೆ. ಈ ಶ್ಲೋಕದಲ್ಲಿ ಏವಂ ಬಹುವಿಧ ಯಜ್ಞಾವಿತತ ಬ್ರಹ್ಮಣೋ ಮುಖೆ ಅಂತಂದರೆ ಸಾಧಕರ ಪ್ರಕೃತಿಗೆ ಅನುಸಾರ ಅವರ ನಿಷ್ಠೆಗಳು ಕೂಡ ಬೇರೆ ಬೇರೆಯಾಗಿದ್ದು ಅವರ ಸಾಧನೆಗಳು ಕೂಡ ಬೇರೆ ಬೇರೆ ಇರುತ್ತವೆ. ವೇದಗಳಲ್ಲಿ ವರ್ಣಿಸಿದ ಸಕಾಮ ಅನುಷ್ಠಾನದಿಂದ ಸ್ವರ್ಗ ಪ್ರಾಪ್ತಿಯಾದರೂ ಪುಣ್ಯ ಕ್ಷೀಣವಾದಾಗ ಮತ್ತೆ ಅವರು ಮರ್ತ್ಯಲೋಕಕ್ಕೆ ಬರಬೇಕಾಗುತ್ತದೆ, ಮತ್ತೆ ಜನ್ಮ ಮರಣದ ಬಂಧನದಲ್ಲಿ ಸಿಲುಕಬೇಕಾಗುತ್ತದೆ. ಆದರೆ ನಿಷ್ಕಾಮ ಕರ್ಮರೂಪಿ ಯಜ್ಞದ ಅನುಷ್ಠಾನದಿಂದ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಯಾಂತಿ ಬ್ರಹ್ಮ ಸನಾತಕ ನಗ ಅಂತಂದರೆ ಕರ್ಮಜಾನ್ ವಿದಿತಾನ್ ಸರ್ವಾನ್ ಅಂತಂದರೆ 12 ತರಹದ ಕರ್ಮಯಜ್ಞಗಳಲ್ಲಿದೆ. ವೇದಗಳಲ್ಲಿ ವಿವರಿಸಿದ ಸಕಾಮ ಯಜ್ಞಕ್ಕೆ ಇಲ್ಲಿ ತಾನ್ ಸರ್ವಾನ್ ಅಂತ ಅನ್ನಲಾಗಿದೆ. ಕರ್ಮಜಾನ್ ವಿದ್ಧಿ ಅಂತಂದರೆ ಎಲ್ಲ ಯಜ್ಞಗಳು ಕರ್ಮಜನ್ಯವಾಗಿವೆ, ಅಂದರೆ ಕರ್ಮದಿಂದೇ ಮಾಡುವಂಥದ್ದು, ಅಂದರೆ ಕರ್ಮದಿಂದಲೇ ಆಗುವುದು. ಆದರೆ ಶರೀರದಿಂದ ಆಗುವ ಕ್ರಿಯೆಗಳು ಅಂತ ತಿಳ್ಕೊಳ್ಬೇಕು. ನಾಲಿಗೆಯಿಂದ ಆಡುವ ಮಾತುಗಳು, ಮನಸ್ಸಿನಿಂದ ಬರುವಂಥ ಸಂಕಲ್ಪ ಎಲ್ಲವೂ ಕರ್ಮವೆಂದು ಶರೀರ ವಾಗ್ಮಾನೋಭಿ ಮರ್ಕರ್ತಮ್ಯ ಅಂತ ಹೇಳಲಾಗಿದೆ. ಪಾರಂಭತೆ ನರಹ ಎಂದು ಹೇಳುತ್ತಾರೆ. ಏವಂ ಜ್ಞಾತ್ವಾ ವಿಮೋಕ್ಷಸೆ ಅಂತಂದರೆ ಕರ್ಮ ಮಾಡುತ್ತಿದ್ದರೂ ಕೂಡ ನಿರ್ಲಿಪ್ತರಾಗಿ, ನಿಸ್ಪೃಹರಾಗಿ, ಇಚ್ಛೆಯಿಲ್ಲದೆ ನಿಷ್ಕಾಮರಾಗಿ ಆ ಭಾವದಿಂದ ಮಾಡುವ ವಿದ್ಯೆ ಕಲಿತು ಅನುಭವಿಸಿದರೆ ಬಂಧನ ಮುಕ್ತರಾಗಬಹುದು. ಮುಮುಕ್ಷುಗಳು ಎಂದರೆ ಜೀವನ್ಮುಕ್ತರು ಕೂಡ ಇದೇ ತರಹದ ಕರ್ಮ ಮಾಡಿದ್ದರು. ಆದ್ದರಿಂದ ಫಲದ ಇಚ್ಛೆಯನ್ನು ತ್ಯಾಗ ಮಾಡಿ ಕೇವಲ ಲೋಕಹಿತಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯ ಕರ್ಮಬಂಧನದಿಂದ ಮುಕ್ತನಾಗುವನು ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಅಸಂಖ್ಯಾತ ಕ್ರಿಯೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಅವುಗಳಲ್ಲಿ ಆಸೆಯಿಂದ ರಾಗದ್ವೇಷಗಳಿಂದ ಬಂಧಿತನಾಗಿ ಅವುಗಳ ಪಾಪ ಪುಣ್ಯ ಅಂಟಿಕೊಳ್ಳುತ್ತವೆ. ನಿರ್ಲಿಪ್ತನಾಗಿ ನಿಷ್ಕಾಮವಾಗಿ ನಿರ್ಮಲ ಮನಸ್ಸಿನಿಂದ ನಿತ್ಯ ಕರ್ಮ ಮಾಡಿದರೆ ನಾವೆಲ್ಲರೂ ಬಂಧನ ಮುಕ್ತರಾಗಬಹುದು. ಯಜ್ಞಗಳಲ್ಲಿ ಯಾವ ಯಜ್ಞ ಶ್ರೇಷ್ಠ ಅನ್ನುವ ಜಿಜ್ಞಾಸೆ ಎಲ್ಲರೂ ಬರಬಹುದು. ಅದಕ್ಕೆ ಸಮಾಧಾನ ಹೇಳುತ್ತಾ ಶ್ರೀಕೃಷ್ಣ ಪರಮಾತ್ಮ 33ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಹೇ ಪರಂತಪ ಅರ್ಜುನ, ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯ ಯಜ್ಞವು ಶ್ರೇಷ್ಠವಾಗಿದೆ. ಸಂಪೂರ್ಣ ಕರ್ಮಗಳು ಮತ್ತು ಪದಾರ್ಥಗಳು ತತ್ವಜ್ಞಾನದಲ್ಲಿ ಲೀನವಾಗಿ ಹೋಗುತ್ತವೆ ಅಂತ ತಿಳಿಸ್ತಾರೆ. ಈ ಶ್ಲೋಕದಲ್ಲಿಯ ಪದಗಳ ಅರ್ಥ ಪರಂತಪ ಪಾರ್ಥ ಅಂದರೆ ಪರಂತಪ ಅರ್ಜುನ, ದ್ರವ್ಯಮಯಾತ್ ಅಂತಂದರೆ ದ್ರವ್ಯಗಳಿಂದ ಮಾಡಿದಂಥದ್ದು, ಯಜ್ಞಾತ್ ಅಂತಂದರೆ ಯಜ್ಞಕ್ಕಿಂತ, ಜ್ಞಾನಯಜ್ಞ ಅಂತಂದರೆ ಜ್ಞಾನಯಜ್ಞವು ಶ್ರೇಯಾನ್ ಅಂದರೆ ಶ್ರೇಷ್ಠವಾಗಿದೆ ಅಂತ. ಸರ್ವಂ ಅಂದರೆ ಸಂಪೂರ್ಣ, ಕರ್ಮ ಅಂದರೆ ಕರ್ಮಗಳು, ಅಖಿಲಂ ಅಂದರೆ ಪದಾರ್ಥಗಳು, ಜ್ಞಾನೇ ಅಂದರೆ ತತ್ವಜ್ಞಾನದಲ್ಲಿ, ಪರಿಸಮಾಪ್ಯತೆ ಅಂದರೆ ಲೀನವಾಗಿ ಹೋಗುತ್ತವೆ ಅಂತ, ಅದರಲ್ಲಿ ಒಂದಾಗುತ್ತವೆ ಅಂತ. ಶ್ರೇಯಾನ್ ದ್ರವ್ಯಮಯಾಧ್ಯ ಜ್ಞಾನಾಜ್ಞಂ ಅಂತಂದರೆ ಯಾವ ಯಜ್ಞದಲ್ಲಿ ದ್ರವ್ಯವೆಂದರೆ ಹಣ, ಪದಾರ್ಥ, ಶ್ರಮ ಅವಶ್ಯಕತೆ ಇರುತ್ತದೋ ಅವು ದ್ರವ್ಯಮಯ ಯಜ್ಞವಾಗಿವೆ. ಹೀಗೆ ಇಂಥ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠವಾಗಿದೆ. ಯಾಕಂದರೆ ಜ್ಞಾನಯಜ್ಞದಲ್ಲಿ ದ್ರವ್ಯ ಪದಾರ್ಥಗಳ ಕರ್ಮಗಳ ಅವಶ್ಯಕತೆ ಇರೋದಿಲ್ಲ. ಕಾರಣ ಜ್ಞಾನಯಜ್ಞದಲ್ಲಿ ವಿವೇಕ ವಿಚಾರಜನ್ಯವಾಗಿದೆ. ಇದರಲ್ಲಿ ವಿವೇಚನೆಯ ಪ್ರಾಧಾನ್ಯತೆ ಇರುತ್ತದೆ. ಹಾಗಾಗಿ ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂತ ಹೇಳ್ತಾರೆ ಪರಮಾತ್ಮ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತಂದರೆ ಇಲ್ಲಿ ಸರ್ವಂ ಮತ್ತು ಅಖಿಲಂ ಪದಗಳ ಅರ್ಥ ಸಂಪೂರ್ಣ ಮನುಷ್ಯರು ತಮಗಾಗಿ ಸ್ವಾರ್ಥ ರಾಗ ದ್ವೇಷದಿಂದ ಕರ್ಮ ಮಾಡಿದಾಗ ಅಂತಃಕರಣದಲ್ಲಿ ಮಲಿನತೆ ಉಂಟಾಗಿ ಅಶುದ್ಧವಾಗುತ್ತದೆ. 3 ತರಹದ ದೋಷಗಳು ಅಂತಃಕರಣದಲ್ಲಿ
ಮಲಿನತೆ ಉಂಟು ಮಾಡುತ್ತೆ. ಮೊದಲನೇದು ಮಲ ಅಂತಂದರೆ ಸಂಚಿತ ಪಾಪ, ಅಂದರೆ ಹೋದ ಜನ್ಮದ ಪಾಪ ಕರ್ಮಗಳಿಂದ ಬಂದಂಥ ಪ್ರಾರಬ್ಧದು ಅದು ಮೊದಲೇ ಮಲ. ಎರಡನೇದು ವಿಕ್ಷೇಪ ಅಂತಂದರೆ ಚಿತ್ತದ ಚಂಚಲತೆಯಿಂದ ಉಂಟಾದ ವಿಚಲತೆಯಿಂದ ಮಾಡುವ ಪಾಪದ ತಪ್ಪು ಕರ್ಮಗಳು. ಎರಡನೇದು ಆವರಣ, ಅಂದರೆ ಅಜ್ಞಾನದ ಮೋಹದ ಹೊದಿಕೆಯಿಂದ ವಿವೇಚನೆ ಕಳೆದುಕೊಂಡು ಅವರು ಅಂತ. ಹಾಗಾದರೆ ಈ ಗುರುಗಳ ಮಾರ್ಗದರ್ಶನದಿಂದ ಈ ಮೂರನ್ನು ಕಳೆದು ನಾವು ಸನ್ಮಾರ್ಗದಲ್ಲಿ ನಡೆಯಬಹುದು ಅಂತ ಹೇಳ್ತಾರೆ. ಹಾಗಾಗಿ ಚಿನ್ಮಯ ತತ್ವ ಪಡೆಯುವ ಗುರು ಸಾಧಕನಾಗುತ್ತಾನೆ. ಹಾಗಾಗಿ ಗುರುವ ಮಾರ್ಗದರ್ಶನ ಬಹಳ ಮುಖ್ಯ ಅಂತ ತಿಳಿಸ್ತಾರೆ ಪರಮಾತ್ಮ. ಜ್ಞಾನ ಪ್ರಾಪ್ತಿಗೆ ಶಾಸ್ತ್ರಗಳಲ್ಲಿ 8 ತರಹದ ಅಂತರಂಗ ಸಾಧನೆ ವಿವರಿಸಿದ್ದಾರೆ. 1 ವಿವೇಕದಿಂದ ಇರೋದು. 2 ವೈರಾಗ್ಯ. 3 ಶಮ ಅಂತಂದರೆ ದಮ ಶ್ರದ್ಧಾ. ಉಪರತಿ ಜಗದ ಕಾಮನೆ ತ್ಯಜಿಸುವುದು. ತಿತಿಕ್ಷ ಅಂತಂದರೆ ಮತ್ತು ಸಮಾಧಾನದಿಂದ ಇರುವುದು. 4ನೇದು ಮುಮುಕ್ಷತೆ ಅಂತಂದರೆ ಮುಕ್ತಿ ಮಾರ್ಗದಲ್ಲಿ ಇರುವಂಥವರು ಜ್ಞಾನಿಗಳು. ಶ್ರವಣ ಅಂತಂದರೆ ಭಗವಂತನ ಭಕ್ತಿ, ಕೀರ್ತನೆ, ಭಜನೆ ಸದಾ ಕೇಳ್ತಾ ಇರೋದು. ಮನನ ಅಂದರೆ ಭಗವಂತನ ನಾಮಸ್ಮರಣೆ, ಮಂತ್ರ ಜಪ ಮಾಡುವಂಥದ್ದು. ನಿಧಿಧ್ಯಾಸನ ಅಂತಂದರೆ ತನ್ಮಯತೆಯಿಂದ ಧ್ಯಾನ ಮಾಡುವುದು, ಭಗವಂತನಲ್ಲಿ ಒಂದಾಗುವುದು. ತತ್ವ ಪದಾರ್ಥ ಸಂಶೋಧನೆ. ಹೀಗೆ ಗುರುಗಳ ಮಾರ್ಗದರ್ಶನ ಮತ್ತು